ಭಾರತೀಯನಿಗೂ ದೇಶಭಕ್ತಿ ಬರಬೇಕು. ಶಿಕ್ಷಣ ಸಂಯೋಜಕ ರಮೇಶ್ ಅಭಿಮತ. ನಂಜನಗೂಡು ನಗರದ ಕಾಮಾಕ್ಷಿಬಾಯಿ ಕಲ್ಯಾಣ ಮಂಟಪದಲ್ಲಿ ಭಾರತ ವಿಕಾಸ ಪರಿಷತ್ ಕಪಿಲಾ ಶಾಖೆ ನಂಜನಗೂಡು 2024 ಹಾಗೂ 26ರ ನೂತನ ಪದಾಧಿಕಾರಿಗಳ ದಾಯಿತ್ವ ಸ್ವೀಕಾರ ಮತ್ತು ನೂತನ ಸದಸ್ಯರ ಸೇರ್ಪಡೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ನಂಜನಗೂಡು ತಾಲೂಕು ಶಿಕ್ಷಣ ಸಂಯೋಜಕರಾದ ರಮೇಶ್ ಅವರು ಉದ್ಘಾಟಿಸಿ ಡಾ ಬಿಆರ್ ಅಂಬೇಡ್ಕರ್ ಮತ್ತು ಸ್ವಾಮಿ ವಿವೇಕಾನಂದ ಅವರ ಆಶೋತ್ತರಗಳಿಗೆ ಪೂರಕವಾಗಿ ಭಾರತ ವಿಕಾಸ ಪರಿಷತ್ ಸಂಸ್ಥೆ ಪ್ರಾರಂಭ ಆಗುತ್ತದೆ. ಭಾರತ ಸಂಸ್ಕೃತಿ, ಸಮಾಜ, ಶಿಕ್ಷಣ ಸೇರಿದಂತೆ ಇನ್ನು ಮುಂತಾದ ಕ್ಷೇತ್ರಗಳಿಗೆ ತನ್ನದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. 31 ವರ್ಷಗಳ ಕಾಲ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ಈ ಸಂಸ್ಥೆಯು ಪ್ರತಿಯೊಬ್ಬ ಭಾರತೀಯನಿಗೂ ದೇಶಭಕ್ತಿ ಬರಬೇಕು ಎಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಗುರು ಶಿಷ್ಯರ ಪರಂಪರೆಯನ್ನ ಎತ್ತಿ ಹಿಡಿಯುವ ಪ್ರಯತ್ನ ಮಾಡುತ್ತಿದ್ದಾರೆ. ನಿಸ್ವಾರ್ಥ ಸೇವೆ ಮತ್ತು ಪ್ರೀತಿಯನ್ನ ನೀಡುವವರೇ ಗುರುಗಳಾಗಿದ್ದಾರೆ. ಗುರು ಶಿಷ್ಯರ ಸಂಬಂಧವನ್ನ ಕಟ್ಟುವ ಕೆಲಸವನ್ನ ಮಾಡಿ ಆರೋಗ್ಯ ತಪಾಸಣೆ, ಸಮಾಜ ಸೇವೆ ಸೇರಿದಂತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ನಡೆಸಿದೆ. ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಇನ್ನು 2024 ಹಾಗೂ 26ನೇ ಸಾಲಿನ ನೂತನ ಪದಾಧಿಕಾರಿಗಳ ದಾಯಿತ್ವ ಸ್ವೀಕಾರ ಮಾಡಲಾಯಿತು. ಭಾರತ ವಿಕಾಸ ಪರಿಷತ್ ಕಪಿಲಾ ಶಾಖೆಯ ನೂತನ ಅಧ್ಯಕ್ಷರಾಗಿ ಎಂಎನ್ ಶ್ರೀಧರ್, ಉಪಾಧ್ಯಕ್ಷರಾಗಿ ಡಿಎಂ ಮಲ್ಲಿಕಾರ್ಜುನಪ್ಪ, ಕಾರ್ಯದರ್ಶಿ ಕೆಎಸ್ ಶ್ರೀಧರ್, ಸಹ ಕಾರ್ಯದರ್ಶಿ ಪವನ್ ಕುಮಾರ್ ಜೈನ್, ಕೋಶಾಧ್ಯಕ್ಷರಾಗಿ ವಿ ಅರುಣ್, ವಿವಿಧ ಸಮಿತಿಗಳ ಪ್ರಮುಖರಾಗಿ ಎಂಬಿ ಬಸವರಾಜು, ನಾಗಪ್ಪ, ಎಂ ಬಸವರಾಜು, ಬಾಬುರಾವ್, ಶಿವಸ್ವಾಮಿ, ಪವನ್ ಕುಮಾರ್, ನಟರಾಜ್ ಮೂರ್ತಿ, ರಾಜ್ಕುಮಾರ್, ಆನಂದ್ ರಾಜ್, ಶಿವಣ್ಣ ಅವರನ್ನು ಆಯ್ಕೆ ಮಾಡಲಾಗಿದೆ. ಇನ್ನು ಮುಂದೆ ಸಮುದಾಯದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಜನವರಿ 12ರಂದು ಅಂದರೆ ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಉದ್ದೇಶ ಇಷ್ಟೇ, ಭಾರತವನ್ನ ಸರ್ವಾಂಗೀಣ ಅಭಿವೃದ್ಧಿಗೆ ಸಮರ್ಪಿತವಾದ ಒಂದು ಸಂಸ್ಥೆಯೇ ಭಾರತ ವಿಕಾಸ ಪರಿಷತ್. ಇದು ಮಾಡುವಂತಹ ಕ್ಷೇತ್ರ ಯಾವುದಂದ್ರೆ ಎಲ್ಲ ಕ್ಷೇತ್ರಗಳ ಮಾನವ ಜೀವನದ ಎಲ್ಲ ಕ್ಷೇತ್ರಗಳನ್ನ ಒಳಗೊಂಡಿದೆ. ಸಂಸ್ಕೃತಿ ಇರ್ಬೋದು, ಸಮಾಜ ಇರ್ಬೋದು, ಶಿಕ್ಷಣ ಇರ್ಬೋದು, ನೀತಿ ಇರ್ಬೋದು, ಅಧ್ಯಾತ್ಮ ಇರ್ಬೋದು, ರಾಷ್ಟ್ರೀಯತೆ ಇರ್ಬೋದು, ಇದೆಲ್ಲ ಕ್ಷೇತ್ರಗಳ